ಕರ್ತನಲ್ಲಿ ಪ್ರಿಯರೇ, ಮತ್ತೊಂದು ಆವರ್ತಿ ನಿಮ್ಮೊಂದಿಗೆ ದೇವರ ವಾಕ್ಯ ಧ್ಯಾನಿಸುವ ಭಾಗ್ಯ ಕರ್ತನು ಕೊಟ್ಟಿರುವುದಕ್ಕೆ ಆತನಿಗೆ ವಂದಿಸುತ್ತಾ ಸ್ತೋತ್ರಗಳೊಂದಿಗೆ ಮತ್ತಾಯ 9:22 ಧ್ಯಾನಿಸುವ. ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು, ಅಂದ ಕ್ಷಣವೇ ಆ ಹೆಂಗಸು ಸ್ವಸ್ಥಳಾದಳು. ಪ್ರಿಯರೇ, ನಾವು ನಮ್ಮ ಬದುಕಿನ ಹಂತಗಳಲ್ಲಿ ನಾನಾ ರೀತಿಯಾದ ಸಮಸ್ಯೆ, ಅನಾರೋಗ್ಯ, ಸೋಲುವಿಕೆಗಳನ್ನು ನೋಡುತ್ತೇವೆ. ಆದರೆ ಕ್ರಿಸ್ತನ ಮಕ್ಕಳಾದ ನಾವು ಈ ಹೆಂಗಸಿನಂಥ ನಂಬಿಕೆಯನ್ನು ಬೆಳೆಸಿಕೊಂಡಿದ್ದೇವಾ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವ ಪ್ರಿಯರೇ. ಮತ್ತಾಯ 2:10 ಶತಾಧಿಪತಿಯ ನಂಬಿಕೆ. ಕರ್ತನೇ ಸ್ವತಃ ನುಡಿದ ಈತನ ನಂಬಿಕೆ, ಇಂತಹ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿಯೂ ಕಂಡಿಲ್ಲ ಎಂದು. ಮತ್ತಾಯ 15:28 ನೋಡ್ತೇವೆ, ಕಾನಾನ್ಯಳಾದ ಸ್ತ್ರೀಯ ಮಗಳ ಬಗ್ಗೆ ಮತ್ತು ಆಕೆಯ ನಂಬಿಕೆ ಬಗ್ಗೆ. ಸ್ವಾಮಿ ಆಕೆಯೇ ನಂಬಿಕೆಯನ್ನು ನೋಡಿ, ಅಮ್ಮ ನಿನ್ನ ನಂಬಿಕೆ ಬಹಳ, ನಿನ್ನ ಮನಸ್ಸಿನಂತೆ ಆಗಲಿ ಎಂದು ಉತ್ತರ ಕೊಡ್ತಾರೆ. ಪ್ರಿಯರೇ, ಮತ್ತಾಯ 15:21-28 ಓದಿದಾಗ ಆಕೆಯಲ್ಲಿದ್ದ ಜ್ಞಾನ ಮತ್ತು ನಂಬಿಕೆಯನ್ನು ನಾವು ನೋಡುವವರಾಗಿದ್ದೇವೆ. ಲೂಕ 17:19 10 ಮಂದಿ ಕುಷ್ಠರೋಗಿಗಳ ಬಗ್ಗೆ ನೋಡ್ತೇವೆ. ಗುಣಮುಖರಾದ 9 ಮಂದಿ ಬಾರದೆ ಅನ್ಯ ದೇಶದವನಾದ ಒಬ್ಬ ವ್ಯಕ್ತಿ ಬಂದು ಅಡ್ಡ ಬಿದ್ದಾಗ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿಯದೆ ಅಂದರು ಸ್ವಾಮಿ. ಮಾರ್ಕನು ಬರೆದ ಪತ್ರಿಕೆಯಲ್ಲಿ 9:23 ನೋಡ್ತೇವೆ, ಮೂರ್ಛಾ ರೋಗಿಯನ್ನು ಅವರ ತಂದೆಯನ್ನ ನೋಡ್ತೇವೆ. ನಮ್ಮ ಮೇಲೆ ಕರುಣೆ ಇಟ್ಟು ಸಹಾಯ ಮಾಡು ಎಂದದ್ದಲ್ಲದೆ ನಿನ್ನ ಕೈಲಿ ಆಗುವ ಆಗಿದ್ದರೆ ಅನ್ನುವಂತಹ ಮಾತನ್ನ ನೋಡ್ತೇವೆ. ಆಗ ಸ್ವಾಮಿ ನಂಬುವವನಿಗೆ ಎಲ್ಲ ಆಗುವುದು ಎಂದಾಗ ಆ ತಂದೆ, ನಾನು ನಂಬುತ್ತೇನೆ, ನನಗೆ ನಂಬಿಕೆ ಕಡಿಮೆ ಇದ್ದರೂ ಸಹಾಯ ಮಾಡು ಎಂಬುದಾಗಿ ಬೇಡುವುದನ್ನ ನೋಡ್ತೇವೆ. ಯೋಹಾನ 11:40 ನೋಡ್ತೇವೆ, ನೀನು ನಂಬಿದರೆ ದೇವರ ಮಹಿಮೆಯನ್ನ ಕಾಣುವಿ ಎಂಬುದಾಗಿ. ಸ್ವಾಮಿ ಹೇಳುವುದನ್ನ ಸತ್ತು 4 ದಿನವಾಗಿದ್ದ ಲಾಜರನನ್ನ ಬದುಕಿಸಿದ ದೃಶ್ಯ ಅದಾಗಿತ್ತು. ಮಾರ್ತಳಿಗೆ ಹೇಳುವ ಮಾತು ಅದಾಗಿತ್ತು. ನಮಗೂ ಸ್ವಾಮಿ ಅನೇಕ ಬಾರಿ ಹೇಳಿರುವುದುಂಟು. ನಾವು ಕಿವಿಗೊಡುತ್ತೇವೋ? ಕರ್ತನ ಬಳಿ ನಮ್ಮ ಅಗತ್ಯಗಳನ್ನು ಒಪ್ಪಿಸಿ ನಂಬಿಕೆಯಿಂದ ಪ್ರಯತ್ನ ಪಡುತ್ತೇವೋ? ನಾವು ನಂಬುವುದಾದರೆ ಶತಾಧಿಪತಿಯಂತಹ ನಂಬಿಕೆ, ರಕ್ತ ಕುಸುಮ ರೋಗಿಯ ಹೆಣ್ಣಿನಂತಹ ನಂಬಿಕೆ, ಮೂರ್ಛ ರೋಗಿಯ ತಂದೆಯಂತಹ ನಂಬಿಕೆ ಯಾವುದೇ ಇರಲಿ, ಕರ್ತನು ಸ್ವತಃ ಅದನ್ನು ಮುಟ್ಟಿ ಆಶೀರ್ವದಿಸುವಾತನಾಗಿದ್ದಾನೆ, ಬಲಗೊಳಿಸುವಾತನಾಗಿದ್ದಾನೆ, ಕಾಯುವಾತನಾಗಿದ್ದಾನೆ. ಈ ಹೊಸ ವರ್ಷದ 4ನೇ ದಿನದಂದು ನಾವು ನಮ್ಮ ನಂಬಿಕೆಯಲ್ಲಿ ಬಲಗೊಂಡು ನಮ್ಮ ಅಗತ್ಯ ಅವಶ್ಯಕತೆಗಳನ್ನು ಕರ್ತನಿಗೆ ಒಪ್ಪಿಸುವ, ನಂಬಿಕೆಯಲ್ಲಿ ದೃಢವಾಗಿ ಹೆಜ್ಜೆ ಮೂಡಿಸುವ ಆತನ ಪ್ರಸನ್ನತೆ ಬೇಡುತ್ತಾ ಪ್ರಿಯರೇ ಪ್ರಾರ್ಥನೆ. ಸ್ವಾಮಿ, ನಮ್ಮ ನಂಬಿಕೆಯನ್ನು ಬಲಪಡಿಸು. ನಮ್ಮ ನಂಬಿಕೆಯಲ್ಲಿ ನಾವು ಬಲಹೀನರಾಗಿದ್ದರೂ ನಮ್ಮನ್ನು ಕರುಣಿಸಿ ನಮ್ಮ ಪ್ರಾರ್ಥನೆಗಳನ್ನು ಆಶೀರ್ವದಿಸು. ಆಮೇನ್.